ಡೈಲಿ ಆಯಿಲ್ ಚೇಂಜ್ ಮಾಡ್ತೀವಿ. ಸನ್ಫ್ಲವರ್ ಫ್ರೀಡಮ್ ಆಯಿಲ್ ಹಾಕೋದು. ಇದು ಬಿರಿಯಾನಿಗೆ ಕಬಾಬಿಗೆಲ್ಲ ಮಾಮೂಲಿ ಗರಂ ಮಸಾಲ ಥರ ಮಾಡ್ಕೊತೀವಿ ನಾವೇನೆ. ಕ್ವಾಲಿಟಿ ನೋಡಿ ಎಲ್ಲ ಫೈನ್ ಕ್ವಾಲಿಟಿಯಿಂದ ಬರುತ್ತೆ, ಅದನ್ನೇ ಹಾಕೊಳ್ಳೋದು ನಾವು. ಇನ್ನು ಒಂದು ಜಾಕಾಯಿ ತೊಗೊಳ್ಬೋದು ನೋಡಿ ಎಷ್ಟು ದಪ್ಪ ಇದೆ, ಕ್ವಾಲಿಟಿ ಆ ಥರ. ಈ ಒಂದು ಸೋಂಪು ಹಾಕ್ಬೋದು. ಮತ್ತು ನೋಡಿ ಎಲ್ಲ ಐಟಮ್ ಈಗ ಏಲಕ್ಕಿ ನೋಡಿ, ಇದು ಫೈನ್ ಅಂತ ಬರುತ್ತೆ, ಇನ್ನೂ ಕಡಿಮೆ ರೇಟ್ ಇರುತ್ತೆ. ಮಾಮೂಲಿ ನಾನು ತೊಗೊಂಡಿದ್ದು ಅದಕ್ಕೂ 1,000 ರೂಪಾಯಿ ಡಿಫ್ರೆನ್ಸ್ ಇದೆ. ಕಡಿಮೆದು ಬರುತ್ತೆ, ತುಂಬ ಸಣ್ಣ ಇರುತ್ತೆ. ಈ ಥರ ದಪ್ಪ ಎಲ್ಲ ಇರೋದಿಲ್ಲ. ಈ ಥರ ಐಟಮ್ ಹೆಂಗೆ ನಾವು ಹಾಕ್ತೀವಿ ಅದ್ರ ಮೇಲೆ ಟೇಸ್ಟ್ ಬರ್ತದೆ. ಇದು ಜಾಪತ್ರೆ ಅಂತ ಬರುತ್ತೆ ನೋಡಿ, ಎಷ್ಟು ಕಲರಾಗಿ ಚೆನ್ನಾಗಿದೆ. ಇದು ಸ್ಮೆಲ್ಲಿಗೆ ಬಿರಿಯಾನಿ ಒಳ್ಳೆ ಅರೋಮಾ ಅಂತ ಹೇಳ್ತಾರಲ್ಲ, ಫ್ಲೇವರ್ಗೆ ಏನಾಗ್ತಿದೆ ಸ್ಮೆಲ್ ಒಳ್ಳೆ ಸುಗಂಧ. ಚೆನ್ನಾಗಿರುತ್ತೆ. ಇದ್ರ ಬೇರೆ ಇದನ್ನ ಆಪ್ಷನ್ ಭಟ್ರು ಇಟ್ಕೊಂಡಿದ್ದೆ ಲಾಸ್ಟ್ ಟೈಮು, ಅವರು ಇದೆಲ್ಲ ಹಾಕ್ತಾ ಇರಲಿಲ್ಲ. ಇದ್ರ ಬದಲು ಎಸೆನ್ಸ್ ಅಂತ ಬರುತ್ತೆ, ಅದನ್ನ ಹಾಕು ಅಂತ ಹೇಳೋರು. ಅದೆಲ್ಲ ಹೆಲ್ತಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅದನ್ನ ಅದ್ರ ಬದಲು ಇದು ಹಾಕ್ತೀವಿ. ಇದು ಎಷ್ಟು 2,500 kg ಇದು. ಅದು ಬಂದರೆ ಒಂದು 50-60 ರೂಪಾಯಿ ಸಿಗುತ್ತೆ ಸ್ಮೆಲ್ಲು. ನನಗೆ ಇಲ್ಲಿ ಐಟಮ್ ಕ್ವಾಲಿಟಿ ಚೆನ್ನಾಗೈತೆ. ಇದು ನಮ್ಮ ಹೋಟ್ಲಲ್ಲಿ ಲೆಕ್ಕದಲ್ಲೇ ಐತೆ ಇದು. ಹೌದಾ? ನಮ್ಮ ಹೋಟ್ಲಲ್ಲಿ ಲೆಕ್ಕದಲ್ಲೇ ಕಾಮತ್ ಹೋಟ್ಲಲ್ಲಿ ನಾನು ಡ್ಯೂಟಿ ಮಾಡೋದು. ಕಾಮತ್ ಹೋಟ್ಲು ಅಂದರೆ ಬೆಂಗಳೂರಿಗೆ ಅದು ಗೊತ್ತು, ಇಲ್ಲಿ ಎಲ್ಲರಿಗೂ ಗೊತ್ತಿರೋದು. ನಿಮ್ಗೇನು ಇಷ್ಟಮ್ಮ ಇಲ್ಲಿ? ನನಗೆ ಕುಷ್ಕ ಮತ್ತು ನಾರ್ಮಲ್ ಕಬಾಬ್. ಕುಷ್ಕ ಮತ್ತು ಕಬಾಬು. ಕಬಾಬಲ್ಲಿ ಯಾವುದು? ನಾರ್ಮಲ್ ಕಬಾಬ್. ಅದೇ ಬೆಳ್ಳುಳ್ಳಿ ಕಬಾಬ, ಪೆಪ್ಪರ್ ಕಬಾಬ? ನಾರ್ಮಲ್ ಕಬಾಬ್. ನಾರ್ಮಲ್ ಕಬಾಬು ಇಷ್ಟ. ಅವ್ರಿಗೆ ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಹೆಗ್ನಳ್ಳಿದ್ದೀವಿ. ಎದುರುಗಡೆ ನೋಡ್ಬೋದು ಮೋಹನ್ ಸಿನಿಮಾಸ್ ಅಂತ ಇದೆ, ಅದರ ಆಪೋಸಿಟಲ್ಲೇ PM ಕಬಾಬ್ ಕಾರ್ಬಾರ್ ಅಂತ ಇದೆ. ಇವ್ರ ಹತ್ರ ಕಬಾಬ್ ಸಿಗುತ್ತೆ. ಕಬಾಬಲ್ಲಿ ಸುಮಾರು ವೆರೈಟಿ ಸಿಗುತ್ತೆ. ಪೆಪ್ಪರ್ ಕಬಾಬ್ ಆಗಿರ್ಬೋದು, ಬೆಳ್ಳುಳ್ಳಿ ಕಬಾಬ್ ಆಗಿರ್ಬೋದು, ಪುದೀನಾ ಕಬಾಬ್ ಆಗಿರ್ಬೋದು, ಪ್ರಾನ್ಸ್ ಕಬಾಬ್ ಆಗಿರ್ಬೋದು, ಚಿಕನ್ ಲಾಲಿಪಾಪು. ಅಷ್ಟೇ ಅಲ್ಲದೆ ವೈಟ್ ಕುಷ್ಕ ಸಿಗುತ್ತಂತೆ, ತುಂಬ ಕಡಿಮೆ ಕಡೆ ಸಿಗೋದು ಅದು ಕುಷ್ಕ. ಅದರಲ್ಲೂ ಇವ್ರ ಹತ್ರ ವೈಟ್ ಕುಷ್ಕ ಸಿಗುತ್ತಂತೆ. ಅದಲ್ಲದೆ ಗೌಜ್ಲಕ್ಕಿ ಸಿಗುತ್ತಂತೆ. ನಾವು ಈ ಗೌಜ್ಲಕ್ಕಿನ ಹಳ್ಳಿ ಕಡೆ ಕೇಳಿರ್ತೀವಿ, ಸಿಟಿಲಿ ತುಂಬ ಕಡಿಮೆ ಸಿಗೋದು. ಇವ್ರ ಹತ್ರ ಗೌಜ್ಲಕ್ಕಿ ಸಿಗುತ್ತಂತೆ, ಅದು ಫೇಮಸ್ಸು, ಅದು ಸ್ಪೆಷಲ್ ಇವ್ರ ಹತ್ರ. ಈಗ ಒಳಗಡೆ ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಲೊಕೇಶನ್ನು, ಅಡ್ರೆಸ್ಸು, ಈ ಹೋಟೆಲ್ದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಒಳಗಡೆ ಹೋಗೋಣ, ಟೇಸ್ಟ್ ಮಾಡೋಣ. ಗೈಸ್, ಲೆಟ್ಸ್ ಗೋ. ಬಿರಿಯಾನಿ ಕಟ್ತಾ ಇದೀವಿ ಅಣ್ಣ. ಇದು ಕುಷ್ಕ ಬಿರಿಯಾನಿ. ಕುಷ್ಕ ಬಿರಿಯಾನಿ ನೋಡೋದು ಒಂದೇ, ಮತ್ತೆ ಕುಷ್ಕಗೆ ಪೀಸ್ ಹಾಕ್ತಾರೆ, ಬಿರಿಯಾನಿಗೆ ಪೀಸ್ ಹಾಕ್ತಾರೆ, ಕುಷ್ಕ ಪೀಸ್ ಹಾಕಲ್ಲ. ವೈಟ್ ಕುಷ್ಕ ಫೇಮಸ್ ಅಂತ ಹೇಳ್ತಾರೆ. ಅಣ್ಣ ಹೌದಣ್ಣ, ಹೆಗ್ನಳ್ಳಿ ವೈಸ್ ಕುಷ್ಕ ಫೇಮಸ್. ವೈಟ್ ಪೆಪ್ಪರ್ ಫ್ಲೇವರ್ ಜಾಸ್ತಿ ಇದೆ, ಚೆನ್ನಾಗಿದೆ. ವೈಟ್ ಕುಷ್ಕದಲ್ಲಿ ಪೆಪ್ಪರ್ ಫ್ಲೇವರ್ ಬರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸರ್, ನಮಗೆ ವೈಟ್ ಪಲಾವ್ ಅಂತ ಇದಿರುತ್ತಲ್ಲ, ಅದು ಸಖತ್ತಾಗಿ ಇಷ್ಟ ಆಗುತ್ತೆ. ಕುಷ್ಕ ಮತ್ತೆ ಕಬಾಬು, ಬೆಳ್ಳುಳ್ಳಿ ಕಬಾಬ್, ಮತ್ತೆ ಬೋನ್ಲೆಸ್ ಇರುತ್ತೆ, ನಾರ್ಮಲ್ ಇರುತ್ತೆ, ತುಂಬಾ ಟೇಸ್ಟ್ ಇದೆ. ಸರ್, ಕುಷ್ಕ ಇದು ಮೀಡಿಯಂ ಬಂದ್ಬಿಟ್ಟು 50 ರುಪೀಸ್ ಸರ್. ಬಿರಿಯಾನಿ ಆದರೆ 90 ರುಪೀಸ್ ಸರ್. ಈಗ ಲಾರ್ಜ್ ಏನು ರೇಟು? ಲಾರ್ಜ್ ಬಂದ್ಬಿಟ್ಟು ಲಾರ್ಜ್ ಕುಷ್ಕ 70 ರುಪೀಸ್, ಲಾರ್ಜ್ ಬಿರಿಯಾನಿ 120 ರುಪೀಸ್ ಸರ್. ಇದು ಫಿಶ್ ಕಬಾಬ್ ಒಂದು ಪ್ಲೇಟ್ ಫುಲ್ ಇದು 120 ರುಪೀಸ್. ಎಷ್ಟು? 120 ರುಪೀಸ್ ಸರ್. 10ರಿಂದ 11 ಪೀಸ್ ಬರುತ್ತೆ. ಹಾಫ್ ಕೊಡ್ತೀರಾ? ಹಾಫ್ ಕೊಡ್ತೀವಿ. ಹಾಫ್ ಬಂದ್ಬಿಟ್ಟು 60 ರೂಪಾಯಿ. 5 ಪೀಸ್ ಬರುತ್ತೆ, 6 ಪೀಸ್ ಬರುತ್ತೆ. ಪೀಸ್ ಸಣ್ಣ ಇದ್ರೆ ಕಮ್ಮಿ ಬರುತ್ತೆ, ಜಾಸ್ತಿ ಬರುತ್ತೆ. ದಪ್ಪ ಇದ್ರೆ ಕಮ್ಮಿ ಬರುತ್ತೆ, ಆ ಥರ. ಇದು ಸರ್, ಇದು ಬೆಳ್ಳುಳ್ಳಿ ಕಬಾಬ್, ಇದೇ ಫೇಮಸ್ ನಮ್ಮ ಹೋಟ್ಲಲ್ಲಿ. ಬೆಳ್ಳುಳ್ಳಿ ಕಬಾಬ್ ಫೇಮಸ್. ಇದು ಎಷ್ಟೊಂದು ಪ್ಲೇಟು ಸರ್? ಒಂದು ಪ್ಲೇಟ್ ಬಂದ್ಬಿಟ್ಟು 100 ರೂಪಾಯಿ ಬೆಳ್ಳುಳ್ಳಿ ಕಬಾಬ್. 100 ರೂಪಾಯಿ. ಬೋನ್ಲೆಸ್ ಆದರೆ 120 ರೂಪಾಯಿ. ಅಂದರೆ 100 ರೂಪಾಯಿಗೆ ಇಷ್ಟು ಪೀಸ್ ಬರುತ್ತಾ? ಹೌದು ಸರ್, ಇಷ್ಟು ಪೀಸ್ ಬರುತ್ತೆ. 8ರಿಂದ 9 ಪೀಸ್ ಬರುತ್ತೆ. ಹಾಫು ಕೂಡ ಕೊಡ್ತೀರಾ? ಹಾಫು ಕೊಡ್ತೀವಿ. ಹಾಫ್ ಬಂದ್ಬಿಟ್ಟು 50 ರೂಪಾಯಿ. 50 ರೂಪಾಯಿ. 4ರಿಂದ 5 ಪೀಸ್ ಬರುತ್ತೆ. ಇದು ಫ್ರಾನ್ಸ್ ಕಬಾಬ್ ಇದೆ. ಒಂದು ಪ್ಲೇಟ್ ಬಂದ್ಬಿಟ್ಟು 150 ರೂಪಾಯಿ. 150. ಹಾಫ್ ಇಲ್ಲ ಇದು. 8ರಿಂದ 9 ಪೀಸ್ ಬರುತ್ತೆ ಸರ್. ಇದು ಲಿವರ್ ಕಬಾಬ್, ಲಿವರ್ ಗುಂಡ್ಕಾಯಿ. ಒಂದು ಪ್ಲೇಟ್ 100 ರೂಪಾಯಿ. ಅಂದರೆ ಲಿವರ್ ತುಂಬ ಕಡೆ ಮಾಡಲ್ವಲ್ಲ, ಸ್ವಲ್ಪ ಕಡಿಮೆ ಸರ್ ಇಲ್ಲಿ ಮಾಡಲ್ಲ, ಅದು ನಮ್ಮ ಕಡೆ ಇದು ಮಾಡ್ತೀವಿ. ಹೌದು. ಅದೇನು ರೇಟು ಸರ್? 100 ರೂಪಾಯಿ ಒಂದು ಪ್ಲೇಟ್. ಅದು ಹಾಫ್ ಬಂದ್ಬಿಟ್ಟು 50 ರೂಪಾಯಿ. ಹಾಫ್ 50. ಹಾಫ್ 50, ಫುಲ್ 100. ಅಂದಾಜು ಒಂದು 5 ಪೀಸ್ ಬರುತ್ತೆ, 6 ಪೀಸ್ ಬರುತ್ತೆ. ಇಲ್ಲ ಸಣ್ಣ ಇದ್ರೆ 8-9 ಪೀಸ್ ಬರುತ್ತೆ. ಅದನ್ನು ಹೆಚ್ಚು ಕಡಿಮೆ. ಹೌದು ಸರ್. ಇದು ನಾರ್ಮಲ್ ಕಬಾಬ್ ಇದು. ಒಂದು ಪ್ಲೇಟ್ 200 ಗ್ರಾಮು, 8ರಿಂದ 9 ಪೀಸ್ ಬರುತ್ತೆ. ಸೇಮ್ ಅದನ್ನು. ಹಾಫ್ ಆದರೆ 100. ಹಾಫ್ ಆದರೆ 50 ರೂಪಾಯಿ. 50 ರೂಪಾಯಿ 100 ಗ್ರಾಮ್. 100 ಗ್ರಾಮ್. ಇದು ಲಾಲಿಪಾಪ್ 130 ರುಪೀಸ್ ಒಂದು ಪ್ಲೇಟ್. 8 ಪೀಸ್ ಬರುತ್ತೆ ಸರ್. 130 ರೂಪಾಯಿಗೆ 8 ಪೀಸ್ ಬರುತ್ತೆ. ಹಾಫ್ ಕೊಡ್ತೀರಾ? ಹಾಫ್ ಕೊಡ್ತೀವಿ. ಹಾಫ್ 65 ರೂಪಾಯಿ. 4 ಪೀಸ್ ಬರುತ್ತೆ. 4ರಿಂದ 5 ಪೀಸ್. ಬೆಳ್ಳುಳ್ಳಿ ಕಬಾಬ್ ಅದು ಬಿಟ್ಟರೆ ನಾರ್ಮಲ್ಲು ಜಾಸ್ತಿ ಲೈಕ್ ಮಾಡ್ತಾರೆ. ಬೆಳ್ಳುಳ್ಳಿ ಕಬಾಬ್ ಇಲ್ಲ, ನಾರ್ಮಲೇನೆ. ಫಸ್ಟ್ ಪೆಪ್ಪರ್ ಅಂತ ಮಾಡ್ತಿದ್ವಿ. ಪೆಪ್ಪರ್ ಇವಾಗ ಸದ್ಯಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಅದು ಸ್ಟಾರ್ಟ್ ಆಗುತ್ತೆ. ಇದು ಸರ್ ಗೌಜ್ಲಕ್ಕಿ ಅಂತ ಕೇಳ್ತಲ್ಲ, ಅದು ಗೌಜ್ಲಕ್ಕಿ ಅದು ನಮ್ಮದ್ರಲ್ಲಿ ಡೈಲಿ 15 ಪೀಸ್ 20 ಪೀಸ್ ತರಿಸ್ತೀವಿ. ಇವತ್ತು ಖಾಲಿ ಆಗಿಬಿಟ್ಟಿದೆ, ಮಧ್ಯಾಹ್ನನೇ ಖಾಲಿ ಆಗಿಬಿಟ್ಟಿದೆ. ಬೇರೆ ಕಡೆ ಜಾಸ್ತಿ ಎಲ್ಲೂ ಸಿಗಲ್ಲ ಅದು. ಇಲ್ಲಿ ಹುಡ್ಕೊಂಡ್ ಬರ್ತಾರೆ. ಇವತ್ತು ಮಧ್ಯಾಹ್ನನೇ ಖಾಲಿ ಆಗೋಯ್ತು. ಆ್ಯಕ್ಚುಲಿ ಗೌಜ್ಲಕ್ಕಿ ಟ್ರೈ ಮಾಡ್ಬೇಕಂತಿದ್ವಿ, ಅದು ಖಾಲಿ ಆಗಿದೆ ಅಂತ. ಸರ್, ಅದು ಹೆಲ್ತ್ಗೆ ಒಳ್ಳೇದು ಸರ್. ಬಾಡಿ ಕೋಲ್ಡ್ ಇದ್ರೆ ಹೀಟ್ ಆಗುತ್ತೆ, ಹೆಲ್ತ್ಗೆ ಒಳ್ಳೇದು ತುಂಬ. ಅದ್ರ ಮೊಟ್ಟೆನೂ ಸಿಗುತ್ತೆ. ಮೊಟ್ಟೆ ಬೇಕಾದ್ರೆ ನಮಗೆ ಆರ್ಡರ್ ಮಾಡಿದ್ರೆ ಮೊಟ್ಟೆ ತರಿಸ್ಕೊಂಡು ಕೊಡ್ತೀವಿ ನಾವು. ಮತ್ತು ಇನ್ನೊಂದು ನಿಮ್ದು ಲೊಕೇಶನ್ ಸಮಸ್ಯೆ ಆಗಲ್ಲ ಸರ್? ಸರ್, ಥಿಯೇಟ್ರ್ ಎದುರುಗಡೆ ಇದೆಯಲ್ಲ, ಮೋಹನ್ ಥಿಯೇಟ್ರ್ ಆಪೋಸಿಟೇ ಗೊತ್ತಾಗುತ್ತೆ ಎಲ್ಲರಿಗೂ. ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11:30, 12 ಗಂಟೆ ಇರ್ತದೆ. ಸಂಡೇ ಬೆಳಗ್ಗೆ 6 ಗಂಟೆಗೆ ಕಾಲು ಸೂಪ್ ಇಡ್ಲಿ ಎಲ್ಲ ಮಾಡ್ತೀವಿ. ಬೇರೆ ಮಾಮೂಲಿ ದಿವಸ 10ರಿಂದ 10 ಗಂಟೆ ಕಬಾಬ್ ಎಲ್ಲ ಸಿಗುತ್ತೆ. ಡೈಲಿ ಎಲ್ಲ ಸಿಗುತ್ತೆ. ಭಾನುವಾರ ಮಾತ್ರ ಇಡ್ಲಿ ಮಾಡ್ತೀವಿ. ಡೈಲಿ ಇರುತ್ತೆ ಕಾಲು ಸೂಪ್. 11:30 ಸಿಗುತ್ತೆ. ಇವಾಗಲೂ ಇದೆ.
ನಾರ್ಮಲ್ ಭಾನುವಾರ ಮಾತ್ರ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ 6 ಸ್ಟಾರ್ಟ್ ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ. ಅವಾಗ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ. ಇಡ್ಲಿ ದೋಸೆ ಕಾಲ್ ಸೂಪ್. ಓಕೆ ಸರ್. ನೋಡಿದ್ರಲ್ಲ ಇವಾಗ ಒಂದೊಂದು ಅಂದರೆ ಏನು ತೋರಿಸಿದ್ರಲ್ಲ ಅವಾಗಲೇ, ಅದರಲ್ಲಿ ಎಲ್ಲ 2 ಪೀಸ್ ಎತ್ಕೊಂಡಿದ್ದೀನಿ. ಇದು ಫಿಶ್ ಕಬಾಬು, ಮತ್ತು ಇದ್ಯಾವುದು ಲಿವರ್ ಕಬಾಬು, ಪ್ರಾನ್ಸ್ ಕಬಾಬು, ಬೆಳ್ಳುಳ್ಳಿ ಕಬಾಬು, ಲಾಲಿಪಾಪು ಎಲ್ಲ ಲೈಟಾಗಿ ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ. ಇದು ಪ್ರಾನ್ಸು ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿದೆ ಪ್ರಾನ್ಸ್ದು. ಆ್ಯಕ್ಚುಲಿ ಇವ್ರ ಹತ್ರ ಬೆಳ್ಳುಳ್ಳಿ ಕಬಾಬು ಭಾಳ ಫೇಮಸ್ ಅಂತೆ, ಜಾಸ್ತಿ ಜನ ಬರೋದೇ ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕಂತೆ. ಅದನ್ನು ಕೂಡ ಟೇಸ್ಟ್ ಮಾಡೋಣ. ಅಂದರೆ ಫ್ರೆಶ್ಶಾಗಿ ಮಾಡ್ತಾ ಇರ್ತಾರೆ, ನೋಡ್ಬೋದು. ಅವಾಗ ಜನ ಅವಾಗ ನೋಡಿದ್ರಲ್ಲ ಸಿಕ್ಕಾಬಳೆ ಜನಕ್ಕೆ ಕ್ಯೂ ನಿಂತ್ಕೊಂಡಿರ್ತಾರೆ. ಕೌಂಟರ್ ಲೆಕ್ಕದಲ್ಲಿ ಅಂದರೆ ಟೋಕನ್ ಲೆಕ್ಕದಲ್ಲಿ ತೆಗೆಸ್ಕೊಂಡು ಹೋಗ್ತಾ ಇರ್ತಾರೆ ಕಂಟಿನ್ಯೂ ಆಗಿ. ಇವಾಗ ಕುಷ್ಕ ತೊಗೊಂಡಿದ್ದೀನಿ, ಬಿರಿಯಾನಿ ಕೂಡ ಕೊಡ್ತಾರೆ. ನಾನು ಕುಷ್ಕ ತೊಗೊಂಡಿದ್ದೀನಿ. ಇದು ಒಂದು ಮೀಡಿಯಮ್ ಸೈಜ್. ಇವ್ರ ಹತ್ರ ಲಾರ್ಜು, ಮೀಡಿಯಮ್ಮು ಮತ್ತು ಸ್ಮಾಲ್ ಅಂತ ಸಿಗುತ್ತೆ. ನಾನು ಮೀಡಿಯಮ್ ಸೈಜ್ ಕುಷ್ಕ ತೊಗೊಂಡಿದ್ದೀನಿ. ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಮತ್ತು ಇದು ಸೇರ್ವ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ರೈಸ್ ನೋಡ್ಬೋದು, ನಿಮಗೆ ಮೆತ್ತಗಿದೆ ಮತ್ತು ತುಪ್ಪ ಎಲ್ಲ ಕೈ ಕಂಡ್ಕೊಂಡಿದೆ ನೋಡಿ. ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ನಿಮಗೆ ಇದರಲ್ಲಿ ಈ ಪೆಪ್ಪರ್ ಇದರಿಂದ ಮಾಡ್ತಾರೆ. ಸ್ವಲ್ಪ ಪೆಪ್ಪರ್ ತಿಂದರೆ ಮಸಾಲ ನಿಮಗೆ ಪೆಪ್ಪರ್ ಸ್ಮೆಲ್ ಇದು ಬರುತ್ತೆ, ಒಂಥರ ಅದ್ರ ಟೇಸ್ಟ್ ಸಿಗುತ್ತೆ. ತುಂಬ ಸ್ಪೈಸಿ ಇಲ್ಲ, ಚೆನ್ನಾಗಿದೆ ಒಂಥರ ರೈಸು. ಸರ್ ಇದು ಕುಷ್ಕ ಕಾಂಬೋ. ಇದು 120 ರುಪೀಸು. ಒಂದು ಪೂರಿ ಬರುತ್ತೆ, ಚಾಪ್ಸ್ ಬರುತ್ತೆ, 2 ಪೀಸ್ ಚಾಪ್ಸ್ ಬರುತ್ತೆ, 2 ಪೀಸ್ ಕಬಾಬ್ ಬರುತ್ತೆ, ಒಂದು ಮುಟ್ಟೆ ಬರುತ್ತೆ. ಸರ್ ಕಬಾಬ್ ಒಂದು ಬೆಳ್ಳುಳ್ಳಿ ಪೀಸ್ ಕೊಡ್ತೀವಿ, ಒಂದು ನಾರ್ಮಲ್ ಪೀಸ್ ಕೊಡ್ತೀವಿ. ಇಲ್ಲಾಂದರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಕೊಡ್ತೀವಿ. ಹಾಂ, ಅವ್ರ ಇಷ್ಟ ಅದು. 1/2 ಲೀಟ್ರ್ ವಾಟರ್ ಬಾಟ್ಲು ಬರುತ್ತೆ ಸರ್. 120 ರುಪೀಸ್. ಕುಷ್ಕ ಕಾಂಬೋ 120 ರುಪೀಸು. ಇದೇ ಸೇಮಲ್ಲೇ ಬಿರಿಯಾನಿ ಕಾಂಬೋ 150 ರುಪೀಸ್. ಚಾಪ್ಸ್ ಗ್ರೇವಿಗೆ ಪೂರಿಗೆ ಚಾಪ್ಸ್ ಗ್ರೇವಿ ಚೆನ್ನಾಗಿರುತ್ತೆ. ಮಹೇಶ್ ಅಂತ ಮೇನ್ ಬೆಳ್ಳುಳ್ಳಿ ಕಬಾಬ್ ಫೇಮಸ್ಸು. ಅದು ಬಿಟ್ಟರೆ ವೈಟು ಚಿಕನ್ ಬಿರಿಯಾನಿ ಸ್ಪೆಷಲ್ ಏನಿಲ್ಲ ಸರ್. ಬೆಸ್ಟು ನಾಟಿ ಸ್ಟೈಲ್ ಅಂತಲೇ ಮಾಡ್ತಾಯಿದ್ದು. ಆಮೇಲೆ ಕಸ್ಟಮರ್ಗಳು ತಿಂದಾದ್ಮೇಲೆ ಗ್ಯಾಸ್ಟ್ರಿಕ್ಕು, ಹಸಿರುಮೆಣ್ಸಿನ್ಕಾಯಿ ಆ ಥರ ಈ ಥರ ಅಂತ ಇದು ಮಾಡ್ತಾಯಿದ್ರ. ಆಮೇಲೆ ಹಸಿರುಮೆಣ್ಸಿನ್ಕಾಯಿ ಕಡಿಮೆ ಮಾಡಿ ಕಾಳುಮೆಣು ಸ್ವಲ್ಪ ಮುಂದೆ ಮಾಡಿಕೊಂಡು ಮಸಾಲೆ ಎಲ್ಲ ಸ್ವಲ್ಪ ಲೈಟಾಗಿ ಮಾಡಿ ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೊಳ್ತೀವಿ. ಹಂಗಾಗಿ ಚೆನ್ನಾಗಿರುತ್ತೆ, ಕಸ್ಟಮರ್ಗೂ ಹೆಲ್ತಿಯಾಗಿರುತ್ತೆ. ನಿಮ್ಮಲ್ಲಿ ಜಾಸ್ತಿ ಫೇಮಸ್ ಅಂತ ಹೇಳ್ಬೋದು. ಹಾಂ, ಇದೆ ಬೇರೆ ಐಟಮು ಬೇರೆ ಬೆಳ್ಳುಳ್ಳಿ ಕಬಾಬ್ ಸಿಕ್ಕಾಪಟ್ಟೆ ಫೇಮಸ್ಸು. ಅದು ಬಿಟ್ಟರೆ ಕಬಾಬಲ್ಲಿ ವೆರೈಟಿಲಿ ಫಿಶ್ ಕಬಾಬು, ಪ್ರಾನ್ಸ್ ಕಬಾಬು, ಲಿವರ್ ಕಬಾಬು ಮತ್ತು ಚಿಕನ್ ಕಬಾಬು, ಗೋಜಲಕ್ಕಿ ಕಬಾಬು ಖಾಲಿಯಾಗಿದೆ. ಇವಾಗ 530 ಆಗಿದೆ. ಒಂದು ಪ್ರಾನ್ಸ್ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಕಬಾಬು, 3 ಕುಷ್ಕ, ಲಾಲಿಪಾಪ್ ಎಕ್ಸ್ಟ್ರಾ ಹಾಕಿಂತ ಹಾಕೊಡ್ತೀನಿ. 560. ನನ್ನ ಹೆಸರು ಜಗದೀಶ್ ಅಂತ, ಅಡ್ವೊಕೇಟ್ ನಾನು. ಇಲ್ಲಿ ಮೋಹನ್ ಥಿಯೇಟರ್ ಎದುರುಗಡೆ VM ಕಬಾಬ್ ಕಾರ್ನರ್ ಅಂತ ನಾನು ಬಹಳ ಸರಿ ಇಲ್ಲಿ ನಾನು ಕಬಾಬು, ಪ್ರಾನ್ಸ್ ಫ್ರೈ ಮತ್ತು ಕುಷ್ಕ ಸುಮಾರು ವಾರಕ್ಕೊಂದ್ಸರಿ ಆದರೂ ಪರ್ಚೇಸ್ ಮಾಡ್ತೀನಿ ಸರ್. ನಾಟಿ ಸ್ಟೈಲ್, ನ್ಯಾಚುರಲ್ ಆಗಿದೆ, 100% ಎಲ್ಲರೂ ಬಂದು ತಿನ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಟೇಸ್ಟ್. ಅದು ಇದು ಮೀಡಿಯಮ್ ಕಾಸ್ಟ್, ತುಂಬ ಏನು ಜಾಸ್ತಿನೇ ಇಲ್ಲ. ಸೊ ಈ ಅಂಗಡಿಗೆ ನಿಜವಾಗ್ಲೂ ಇದೊಂದು ವರ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೇಸ್ಟು ಚೆನ್ನಾಗಿದೆ. ರೇಟ್ ಏನೇ ಇರಲಿ, ಟೇಸ್ಟ್ ಇಂಪಾರ್ಟೆಂಟು. ಸೊ ಮಿಡಲ್ ಕ್ಲಾಸ್ಗೂ ಚೆನ್ನಾಗಿದೆ, ಹೈಯರ್ ಕ್ಲಾಸ್ಗೂ ಚೆನ್ನಾಗಿದೆ. ಸೊ ನಾನು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿನಾದರೂ ಇಲ್ಲಿ ಬಂದು ನಾನು ತೊಗೊತಾ ಇದ್ದೀನಿ. ಐ ಹ್ಯಾವ್ ಟೇಸ್ಟೆಡ್ ಇಟ್. ಬೀಯಿಂಗ್ ಅಡ್ವೊಕೇಟ್ ನಾನು ನಿಜ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆನ್ಲೈನ್ ಡೆಲಿವರಿ ಜೊಮ್ಯಾಟೊ ಕೊಡೋಕ್ಕಾಗಲ್ಲ, ನಾವು ಕಷ್ಟ ಆಗ್ತಿರ್ತಾರ ಅವ್ರಿಗೆ ತೊಗೊಂಡಿರ್ತಾರೆ, ಮುಗಿಸ್ಕೊಂಡಿರ್ತಾರೆ. ಅವ್ರು ಬಂದು ಬೇಜಾರಾಗ್ತದೆ. 3 ದೊಡ್ಡ ಕುಷ್ಕ, 3 ಒಂದು ಪ್ರಾನ್ಸು, 3 ಹೇಳು ಕೋಕಾನ್ ಕಬಾಬನ್ನು ಕೋಕೋ ಕಬಾಬ್ ಇಷ್ಟನಾ ಕಬಾಬು? ಎಷ್ಟು 2 ಪೀಸು ಸಾಕಾ? ಜಾಸ್ತಿ ಬೇಡ.